ವರ್ಷ ಮುಂಗಾರು ಮಳೆ ಕೈಕೊಟ್ಟಿದ್ದು ರಾಜ್ಯಾದ್ಯಂತ ಬರಗಾಲ ಉಂಟಾಗಿರುವುದು ಗೊತ್ತಿರುವ ಸಂಗತಿ. ರಾಜ್ಯದೆಲ್ಲೆಡೆ ಬರಗಾಲದ ಪರಿಣಾಮವಾಗಿ ವಿವಿಧ ಬೆಳೆಗಳ ಮೇಲೆ ಪರಿಣಾಮ ಬೀರಿದ್ದು, ಇದರಿಂದ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ತೀವ್ರ ಏರಿಕೆಯಾಗಿದೆ. ಈ ವರ್ಷ 148 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಬೆಳೆಗಳನ್ನು ನಿರೀಕ್ಷಿಸಲಾಗಿತ್ತು ಎಂದು ಕೃಷಿ ಇಲಾಖೆ ಮೂಲಗಳು ತಿಳಿಸಿವೆ. ಆದರೆ ಬರಗಾಲದ ಕಾರಣ 60 ಲಕ್ಷ ಮೆಟ್ರಿಕ್ ಟನ್ ಕಡಿಮೆಯಾಗುವ ನಿರೀಕ್ಷೆ ಇದೆ. ಮಳೆ ಇಲ್ಲದೆ ಹೋದ ಮಳೆ ಇಲ್ಲ, ನೀರಿನ ಸಮಸ್ಯೆ ಅಂಥದ್ದೆಲ್ಲ ಬೋರೆಲ್ಲ ಹೋಗ್ತಾ ಇದೆ. ದನಕರು ಅಂದರೆ ಅಷ್ಟು ಸಾಯ್ತದವು ಈಗ. ನೀರಿಲ್ದೇ ಮತ್ತು ಮೇವು ಇಲ್ಲ, ಮೇವಿನ ಕೊರತೆ ಆಗಿದೆ, ನೀರಿನ ಸಮಸ್ಯೆ ಭಾರಿ ಆಗಿದೆ. ಇಷ್ಟೊಂದು ಭೀಕರ ಬರಗಾಲ ನಾನಂತೂ ಕಂಡಿರಲಿಲ್ಲ. ಸಾಕಷ್ಟು ಉರು ಬಿಸಿಲಿನಲ್ಲಿ ಇವತ್ತು ಜಾನುವಾರುಗಳು ಕುಡಿಲಿಕ್ಕೆ ನೀರಿಲ್ಲದೇ ಇವತ್ತು ಬೋರುಗಳು ಬತ್ತಿ ಹೋಗ್ತಾ ಇದೆ. ಪರಿಸರದ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಿಂದ ಒಂದು ತಿಂಗಳು ಏನಾದರೂ ಮಳೆ ಹೋದರೆ ಬಹುಶಃ ಮನುಷ್ಯ ಬದುಕೋದು ಬಹಳ ಕಷ್ಟ ಇದೆ. ರಾಜ್ಯದ ಹಲವೆಡೆ ಬಿತ್ತನೆ ಕಾರ್ಯ ಇನ್ನೂ ನಡೆದಿಲ್ಲ. ಎಲ್ಲೆಲ್ಲಿ ಬಿತ್ತನೆ ಮಾಡಿದರೂ ಬೆಳೆಗಳು ಒಣಗಿವೆ ಇಲ್ಲವೇ ಕಡಿಮೆ ಫಸಲು ಸಮಸ್ಯೆ ಎದುರಿಸುತ್ತಿವೆ. ರಾಜ್ಯದಲ್ಲಿ ಕಳೆದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ವಾಡಿಕೆಯ ಪ್ರಕಾರ 839 ಮಿಲಿಮೀಟರ್ ಬದಲಿಗೆ 633 ಮಿಲಿಮೀಟರ್ ಮಳೆಯಾಗಿದೆ. ಅಕ್ಟೋಬರ್ನಿಂದ ಡಿಸೆಂಬರ್ನ 2ನೇ ವಾರದವರೆಗೆ ಈಶಾನ್ಯ ಮಾನ್ಸೂನ್ ಅವಧಿಯಲ್ಲಿ ವಾಡಿಕೆಯಂತೆ 188 ಮಿಲಿಮೀಟರ್ಗಿಂತ 113 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಳೆಯಾಗಿದ್ದರೂ 31 ಜಿಲ್ಲೆಗಳ ಪೈಕಿ 24 ಜಿಲ್ಲೆಗಳು ಬರಗಾಲವನ್ನು ಎದುರಿಸುತ್ತಿವೆ. ಬರಗಾಲದ ಛಾಯೆ ಈ ಮಲೆನಾಡಿನಲ್ಲೂ ಕೂಡ ಆವರಿಸಿದೆ. ಈಗಾಗಲೇ ಅಂತರ್ಜಲ ಕಡಿಮೆಯಾಗಿದ್ದು ಎಲ್ಲ ತೆರೆದ ಬಾವಿಗಳು ನೀರು ಅಡಿ ಹೋಗ್ತಾ ಇದೆ. ಈಗಾಗಲೇ ಪ್ರಾಣಿ ಪಕ್ಷಿಗಳಿಗೆ ನೀರು ಕೂಡ ಸಿಗೋದಿಲ್ಲ ಅಂತ ಸಂದರ್ಭ ಒದಗಿ ಬಂದಿದೆ. ರೈತರ ಸ್ಥಿತಿ ಅಂತೂ ಭಾರಿ ಕಷ್ಟ ಆಗಿದೆ. ಕಳೆದ ಬಾರಿಗಿಂತ ಈ ವರ್ಷ ಭಾರಿ ಬಿಸಿಲು, ತಾಪಮಾನ ಹೆಚ್ಚಾಗಿದೆ. ಮಲೆನಾಡಲ್ಲಿ ಈ ರೀತಿ ಬಿಸಿಲು, ಈ ರೀತಿ ತಾಪಮಾನ, ಈ ಧೂಳು, ಈ ವಾತಾವರಣಕ್ಕೆ ಜಾನುವಾರೆಲ್ಲ ತತ್ತರಿಸೋಗಿದ್ದಾರೆ. ಬಾವಿ, ಬೋರ್ವೆಲ್ಲು ಎಲ್ಲೂ ನೀರಿನ ಮೂಲಗಳೇ ಇಲ್ಲ, ಎಲ್ಲ ಬತ್ತೋಗಿದ್ದಾವೆ. ಬ್ರಿಟನ್, ಅಮೆರಿಕ, ಸೊಮಾಲಿಯಾ, ಮೆಕ್ಸಿಕೋ, ಚಿಲಿ ಸೇರಿದಂತೆ ಹಲವು ದೇಶಗಳಿಗೆ ಬರಗಾಲದ ನರಕ ದರ್ಶನವಾಗುತ್ತಿದೆ. ದಾಖಲೆ ತಾಪಮಾನ, ಕುಡಿಯುವ ನೀರಿನ ಅಭಾವಕ್ಕೆ ಜನ ಬಸವಳಿದಿದ್ದಾರೆ. ಹುಲ್ಲುಗಾವಲುಗಳು ಒಣಗಿ ಕಾಲ್ಕಿಚ್ಚು ಹಬ್ಬುತ್ತಿದೆ. ಪ್ರಾಣಿಗಳು ನಿಂತಲ್ಲಿಯೇ ಕುಸಿದು ಬೀಳುತ್ತಿವೆ. ಸೂಪರ್ ಮಾರ್ಕೆಟ್ಗಳಲ್ಲಿ ನೀರಿನ ಬಾಟಲಿಗಳೇ ಸಿಗುತ್ತಿಲ್ಲ ಎನ್ನುವಂತಾಗಿದೆ. ಭಾರತದ ಪರಿಸ್ಥಿತಿಯೂ ಇದಕ್ಕೆ ಭಿನ್ನವಾಗಿಲ್ಲ. ದೇಶದ ಪ್ರಮುಖ ಅಕ್ಕಿ ಬೆಳೆಯುವ ರಾಜ್ಯಗಳಾದ ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳವು ಬರದ ಮುಷ್ಟಿಗೆ ಸಿಲುಕಿವೆ. ಅಸ್ಸಾಂ, ಒಡಿಶಾ, ಜಾರ್ಖಂಡ್ನಲ್ಲಿ ಪ್ರವಾಹವು ಸಾವಿರಾರು ಮಂದಿಯನ್ನ ನಿರ್ವಸತಿಗರನ್ನಾಗಿಸಿದೆ. ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತೆ ನೀರಿನ ಅಭಾವ ಈ ಬಾರಿ ಎದುರಾಗಲಿದೆ. 1000 ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯದ ಮಾಹಿತಿ ಪ್ರಕಾರ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ದಕ್ಷಿಣ ಕನ್ನಡ, ಬೆಳಗಾವಿ ಮತ್ತು ವಿಜಯಪುರದ ಅಂತರ್ಜಲ ಮಟ್ಟ 30 ರಿಂದ 44 ಮೀಟರ್ಗಳವರೆಗೆ ಕುಸಿದಿದೆ. 2024ರ ವರ್ಷ ಅತ್ಯಂತ ಬಿಸಿಲು, ಹಿಂದೆಂದೂ ಇತಿಹಾಸದಲ್ಲಿ ಕಂಡಿರದಂತಹ ಬಿಸಿಲು ಬೇಸಿಗೆಯನ್ನು ಈ ಮಲೆನಾಡು ಹೊಸನಗರ ತಾಲೂಕಲ್ಲಿ ನಾವು ಕಾಣ್ತಾ ಇದ್ದೀವಿ. ಕೆರೆ ಕಟ್ಟೆಗಳಷ್ಟು ಬತ್ತಿ ಹೋಗಿದ್ದಾವೆ. ಬೋರ್ವೆಲ್ಗಳು, ನೀರುಗಳು ಎಲ್ಲ ಖಾಲಿಯಾಗಿ ತೋಟಕ್ಕೆ ನೀರು ಹೊಡೆಯೋದು ಕಷ್ಟ ಆಗ್ತಾಯಿದೆ. ಮೆಸ್ಕಾಂನ ಅಧಿಕಾರಿಗಳ ಜೊತೆ ಮೊನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ಬರೀ ಒಂದು ಹೋಬಳಿಯಲ್ಲಿ ಪ್ರತಿದಿನ 20ಕ್ಕಿಂತ ಹೆಚ್ಚು ಹೊಸ ಬೋರ್ಗಳು ಕನೆಕ್ಷನ್ ಆಗ್ತಾಯಿದೆ ಅಂತ. ಬೋರ್ವೆಲ್ಗಳ ರೀಚಾರ್ಜಿಗೋಸ್ಕರ ಬೆಲ್ಸಿ ಮೇಲೆ ಏನು ಕೆರೆ ಕಟ್ಟೆಗಳನ್ನ ಕೆರೆ ತುಂಬಿಸೋ ಯೋಜನೆಗಳು ಮಾಡ್ತಾರೆ, ಆ ರೀತಿಯಲ್ಲಿ ನಮ್ಮ ಹೊಸನಗರ ತಾಲೂಕಲ್ಲೂ ಕೂಡ ಕೆರೆ ತುಂಬಿಸೋ ಯೋಜನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ಬೋದು. ಕುಡಿಯೋ ನೀರಿಗೂ ಈಗ ಮಲೆನಾಡಿನ ಗ್ರಾಮಗಳಿಗೆ ಕುಡಿಯೋ ನೀರನ್ನು ಟ್ಯಾಂಕರಲ್ಲಿ ತಗೊಂಡು ಕೊಡೋವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಯಥೇಚ್ಛವಾದ ಒಂದು ಬಿಸಿಲು, ಬರಗಾಲದ ಪರಿಸ್ಥಿತಿ, ನೀರಿನ ಬವಣೆ, ಅದೇ ರೀತಿ ರೈತರು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋ ನೀರಿನ ವಿಚಾರ ಇರ್ಬೋದು, ದನಕರುಗಳಿಗೆ
ನೀರಿರ್ಬೋದು, ಆಮೇಲೆ ತೋಟಗಳಿಗೆ ನೀರಿರ್ಬೋದು, ಪ್ರತಿಯೊಂದು ಕೂಡ ಅತ್ಯಂತ ಒಂದು ಭೀಕರ ಪರಿಸ್ಥಿತಿ ತಲುಪಿದೆ. ಬರಗಾಲದ ಹಿನ್ನೆಲೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ರೈತರಿಗೆ ಎಸ್ಆರ್ ದರದಂತೆ ಕೊಳವೆ ಬಾವಿಗಳನ್ನು ಕೊರೆದುಕೊಡಬೇಕು. ಹೆಚ್ಚಿನ ದರಗಳನ್ನು ವಿಧಿಸಿ ರೈತರಿಂದ ಹಣ ಪಡೆಯುವ ಕುರಿತು ದೂರುಗಳು ಬಂದಲ್ಲಿ ಅಂತಹ ಕೊಳವೆ ಬಾವಿ ಮಾಲೀಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಸ್ಯೆ ಅಂದರೆ ಅರಣ್ಯ ಒತ್ತುವರಿ ಮತ್ತು ವಾಣಿಜ್ಯ ಬೆಳೆಗಳಿಂದ ಜಲಮೂಲಗಳು ಬತ್ತುತ್ತಾ ಇರುವುದು. ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗೆ, ಭದ್ರೆ ಮುಂತಾದ ಹಲವಾರು ಪ್ರಮುಖ ನದಿಗಳು ಹುಟ್ಟಿ ಇಡೀ ದಕ್ಷಿಣ ಭಾರತಕ್ಕೆ ನೀರುಣಿಸ್ತಾ ಇದೆ. ಆದರೆ ನಮ್ಮ ಮಲೆನಾಡಿನ ಸ್ಥಿತಿಯಲ್ಲಿ ಈಗಿನ ಅರಣ್ಯ ನಾಶದಿಂದ, ವಾಣಿಜ್ಯ ಬೆಳೆಯಿಂದ ಈ ನದಿಗಳು ಬತ್ತಿ ಇಡೀ ದಕ್ಷಿಣ ಭಾರತಕ್ಕೆ ನೀರಿನ ಕೊರತೆಯನ್ನು ಎದುರಿಸುವಂತೆ ಮಾಡ್ತಾ ಇದೆ. ಹೋದ ವರ್ಷ ಮಳೆ ಬಂದಿಲ್ಲ, ಮತ್ತು ಈ ವರ್ಷ ಇನ್ನು ಮಳೆ ಆರಂಭ ಆಗಿಲ್ಲ. ಎಲ್ಲ ಕೆರೆಕಟ್ಟೆಗಳೆಲ್ಲ ಖಾಲಿಯಾಗಿದೆ. ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಇದರಿಂದ ಇನ್ನು ಬರಗಾಲ ಅನ್ನುವಂಥದ್ದು ನಮ್ಗೆ ಇನ್ನೇನು ಮೈ ಮೇಲೆ ಬಿದ್ದಾಗೆ ಆಗಿದೆ ಈಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರ ಬದುಕಿದೆಯಲ್ಲ, ಕುಡಿಯೋ ನೀರು, ಆಹಾರ ಮತ್ತು ಕೃಷಿ ಎಲ್ಲದಕ್ಕೂ ಸಹಿತ ದೊಡ್ಡ ಸಮಸ್ಯೆನ ನಾವು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಕರ್ನಾಟಕ ರಾಜ್ಯ, ಅದರಲ್ಲೂ ಕೂಡ ಮಲೆನಾಡಿನ ಒಂದು ಪ್ರಮುಖವಾದಂಥ ಜಿಲ್ಲೆಯಾದಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಸಂಪೂರ್ಣವಾಗಿ ವಿಫಲವಾಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಬರಗಾಲ ಬಂದಿದೆ. ನದಿಗಳು, ತುಂಗಾ ನದಿ ಅನೇಕ ಕಡೆ ಹರಿಯುವುದನ್ನೇ ನಿಲ್ಲಿಸಿಬಿಟ್ಟಿದೆ ಅಂತಕ್ಕಂಥ ಫೋಟೋಗ್ರಾಫ್ಗಳು ಕೂಡ ಇವತ್ತು ನಮಗೆ ಸಿಗ್ತಾ ಇದೆ. ದನಕರುಗಳಿಗೆ ನೀರಿಲ್ಲ. ನಮ್ಮ ಅರಣ್ಯ, ನೀರು, ಭೂಮಿ ಇವುಗಳನ್ನು, ಕೆರೆಗಳು ಇವುಗಳನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಈಗಾಗಲೇ 40 ಡಿಗ್ರಿಯನ್ನು ದಾಟ್ತಾ ಇದೆ. ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ಕೊಳ್ತಕ್ಕಂಥದ್ದು ಇದು ಒಂದು ಬಹಳ ದೊಡ್ಡ ದುರಂತ. ಇದು ಬಂಧುಗಳೇ, ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು. ಹಲವಾರು ವರ್ಷಗಳಿಂದ ಹಿಂದೆ ವನ್ಯ ಸಂಪತ್ತಿನಿಂದ ಕೂಡಿದ್ದು, ಭಾರಿ ಮಳೆ ಕೂಡ ಬರ್ತಾ ಇದೆ. ಹಲವಾರು ನದಿಗಳ ಉಗಮ ಸ್ಥಾನ ಪಶ್ಚಿಮ ಘಟ್ಟ. ಈಗ ಪರಿಸ್ಥಿತಿ ಬದಲಾಗಿದೆ. ಶಿವಮೊಗ್ಗದ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ಸಹಿಸಲು ಅಸಾಧ್ಯ ಆಗ್ತಾ ಇದೆ. ಇಲ್ಲಿಯ ವನ್ಯ ಸಂಪತ್ತನ್ನು ಲೂಟಿ ಮಾಡಿ ಬೇರೆ ಬೇರೆ ಊರುಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮರ ತೆಗೆದುಕೊಂಡು ಹೋದ್ರು, ನೀರನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನ ನಡೀತಾ ಇದೆ, ಕರೆಂಟನ್ನು ತೆಗೆದುಕೊಂಡು ಹೋದ್ರು. ಎಲ್ಲವನ್ನು ಮಲೆನಾಡಿನ ವನ್ಯ ಸಂಪತ್ತನ್ನು ಲೂಟಿ ಮಾಡಿ ಬೇರೆ ಬೇರೆ ಊರುಗಳಿಗೆ ತೆಗೆದುಕೊಂಡು ಹೋಗೋಂಥ ಕೆಲಸದ ಕಾರಣಕ್ಕೆ ಇವತ್ತು ಮಲೆನಾಡು ಬರಗಾಲ ಪೀಡಿತ ಪ್ರದೇಶವಾಗಿದೆ. ಅತಿ ಹೆಚ್ಚು ಬರಗಾಲ ಪೀಡಿತ ತಾಲೂಕುಗಳು ಮಲೆನಾಡಲ್ಲಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾಗಿಂಥ ಕೆಲಸ. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯ ತೀವ್ರತೆಯನ್ನ ಅರಿತುಕೊಂಡು ಕುಡಿಯುವ ನೀರು ಮತ್ತು ರೈತರ ಜಮೀನಿನಲ್ಲಿ ಕೊಳವೆ ಬಾವಿ ಅಳವಡಿಸುವ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಮಾನವೀಯತೆಯಿಂದ ಇಲಾಖಾ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ಕೊಳವೆ ಬಾವಿ ಮಾಲೀಕರು, ಏಜೆನ್ಸಿಗಳು ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಇದಲ್ಲದೆ ಶಿವಮೊಗ್ಗದ ಸುತ್ತಮುತ್ತಲೂ ಕೂಡ ನೀರಿನ ಅಭಾವ ಹೆಚ್ಚಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಿತವಾಗಿ ನೀರು ಬಳಸುತ್ತಾ ಅನಾವಶ್ಯಕ ನೀರು ಪೋಲು ಮಾಡುವುದನ್ನು ಕಡಿಮೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ.